ಸಕ್ಕರೆ ನಾಡು ಮಂಡ್ಯ ಬಂದ್ಗೆ ಮಂಗಳೂರಿನಲ್ಲೂ ಕೂಡ ಬೆಂಬಲ ಸಿಗ್ತಾ ಇದೆ. ಹನುಮಾನ್ ಚಾಲೀಸಾ ಪಠಿಸುವ ಮೂಲಕ ಪ್ರತಿಭಟನೆಗಿಳಿದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಸಕ್ಕರೆ ನಾಡು ಮಂಡ್ಯ ಬಂದ್ ಏನಿದೆ ಅದಕ್ಕೆ ಮಂಗಳೂರಿನಲ್ಲೂ ಕೂಡ ಬೆಂಬಲ ಸಿಗ್ತಾ ಇದೆ. ಹನುಮಾನ್ ಚಾಲೀಸಾ ಪಠಿಸುವ ಮೂಲಕ ಬೆಂಬಲ ಕೊಡ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರೊಟೆಸ್ಟ್ ಅನ್ನ ನಡೆಸುತ್ತಿದ್ದಾರೆ. ಹನುಮಾನ್ ಚಾಲೀಸಾ ಪಠಣದ ಮೂಲಕ ಮಂಡ್ಯ ಬಂದ್ ಏನಿದೆ, ಪಾದಯಾತ್ರೆ ಏನಿದೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಮಂಗಳೂರು ತಾಲೂಕು ಕಚೇರಿ ಮುಂಭಾಗ ಹನುಮಾನ್ ಚಾಲೀಸವನ್ನ ಪಠಿಸುತ್ತಿದ್ದಾರೆ. ಈ ಮೂಲಕ ಮಂಡ್ಯದ ಈ ಧ್ವಜ ದಂಗಲ್ ಏನಿದೆ, ಪಾದಯಾತ್ರೆ ಏನಿದೆ ಅದಕ್ಕೆ ಮಂಗಳೂರಿನಲ್ಲೂ ಬೆಂಬಲ ವ್ಯಕ್ತವಾಗ್ತಿದೆ. ಹನುಮ ಧ್ವಜವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಜರಂಗ ದಳ ನೇತೃತ್ವದಲ್ಲಿ ಸಾಮೂಹಿಕ ಹನುಮಾನ್ ಚಾಲೀಸಾ ಪಠಣ ಮತ್ತು ಧರಣಿ ಸತ್ಯಾಗ್ರಹಗಳು ನಡೀತಾ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡದಾದಂಥ ಇವತ್ತು ಹೋರಾಟ ನಡೀತಾ ಇದ್ದು, ಕೆರೆಗೋಡು ಮತ್ತು ಮಂಡ್ಯ ಸಂಪೂರ್ಣವಾಗಿ ಬಂದಾಗಿದೆ. ಅಲ್ಲಿ ದೊಡ್ಡದಾದಂಥ ಪ್ರತಿಭಟನೆ ಕೂಡ ಇವತ್ತು ನಡೀತಾ ಇದೆ. ಇವತ್ತು ನಾವು ಈ ಪ್ರತಿಭಟನೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕೆರೆಗೋಡಿನ ಗ್ರಾಮಸ್ಥರು ಕಳೆದ 40 ವರ್ಷಗಳಿಂದ ಬಹಳ ಶ್ರದ್ಧೆಯಿಂದ, ಬಹಳ ನಂಬಿಕೆಯಿಂದ ಧಾರ್ಮಿಕವಾಗಿ ಹನುಮ ಧ್ವಜದ ಕಟ್ಟೆಯನ್ನು ನಿರ್ಮಾಣ ಮಾಡಿ ಹನುಮ ಧ್ವಜ ಅಲ್ಲಿ ಹಾರಾಡ್ತಾ ಇತ್ತು. ಆದರೆ ನೀವು ಯಾರನ್ನು ಮೆಚ್ಚಿಸ್ಲಿಗೋಸ್ಕರ, ಯಾರ್ದೋ ವೋಟ್ ಬ್ಯಾಂಕಿಗೋಸ್ಕರ, ಇನ್ಯಾರ್ದೋ ತುಷ್ಟೀಕರಣಕ್ಕೋಸ್ಕರ ಅಲ್ಲಿ ಹನುಮ ಧ್ವಜವನ್ನು ತೆಗೆದಿದ್ದೀರಿ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಹಳ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಇವತ್ತಿನ ಪ್ರತಿಭಟನೆಯ ಮುಖಾಂತರ ಅದನ್ನು ಕೆರೆಗೋಡು ಗ್ರಾಮದಲ್ಲಿ ಆ ಧ್ವಜವನ್ನು ಮರುಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿ ನಾವಿವತ್ತು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲದೆ ಇವತ್ತು ಪ್ರತಿಭಟನೆಯ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಏನಾದರೂ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಮರುಸ್ಥಾಪನೆಗೆ ಅನುಮತಿ ಕೊಡದಿದ್ದಲ್ಲಿ, ಆ ಮರು ಧ್ವಜವನ್ನು ಹಾಕಲಿಕ್ಕೆ ಬಿಡದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟವನ್ನು ರಾಜ್ಯ ವ್ಯಾಪ್ತಿ ಕೊಂಡೋಗ್ತೀವಿ.